ಇದೀಗ ಮತ್ತೆ ಸದ್ದು ಮಾಡ್ತಾ ಇದೆ. ದೇವೇಗೌಡರ ಒಂದು ಹೇಳಿಕೆಗೆ ಸುಮಲತಾ ಕೆರಳಿ ಕೆಂಡವಾಗಿದ್ದಾರೆ. ಈ ಕುರಿತು ಒಂದು ಎಕ್ಸ್ಕ್ಲೂಸಿವ್ ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಕೆಲವು ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿ ಅವರು ಕೋಆಪರೇಟ್ ಮಾಡ್ತಾ ಇಲ್ಲ ಅಷ್ಟೇ. ನಾನು ಇದನ್ನು ಗಮನದಲ್ಲಿ ಇಟ್ಕೊಂಡೇ ಹೇಳಿದ್ದೇನೆ, ಕಾವೇರಿ ಬೇಸಿನ್ನ ಎಲ್ಲ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ. ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿಗೆ ಕೋಆಪರೇಟ್ ಮಾಡಿಲ್ಲ. ದೇವೇಗೌಡರ ಈ ಹೇಳಿಕೆ ಸಂಸದೆ ಸುಮಲತಾ ಅವರನ್ನ ಕೆರಳಿಸಿದೆ. ಮಂಡ್ಯದಲ್ಲಿ ಮತದಾನದ ಬಳಿಕ ಮಾತನಾಡಿದ ಸುಮಲತಾ, ಈ ಹೇಳಿಕೆಯಿಂದ ತಮಗೆ ತೀವ್ರ ನೋವು ಉಂಟಾಗಿದೆ ಅಂತ ಹೇಳಿದ್ರು. ಇಷ್ಟು ನಾನು ತ್ಯಾಗ ಮಾಡಿ ಅದಕ್ಕೆ ಬೆಲೆ ಇಲ್ಲದಂಗ ಆಗತ್ತೆ ಅನ್ನೋ ಒಂದು ಬೇಜಾರು ನನ್ನಲ್ಲಿ ತುಂಬಾ ಕಾಡ್ತಿದೆ. ಹಾಗಾದ್ರೆ ನಾನು ಮಾಡಿದ ತಪ್ಪ? ನಾನೇ ಹೇಳ್ತಾ ಇದ್ದೀನಲ್ಲ, ಸೋತ ಸೀಟನ್ನು ಪದೇ ಪದೇ ಸೋತ ಸೀಟನ್ನು ಯಾರು ಬಿಟ್ಕೊಡೋ ಅಂತ ಒಂದು ಪರಿಸ್ಥಿತಿ ಇಲ್ಲ ಇವತ್ತಿನ ರಾಜಕಾರಣದಲ್ಲಿ. ಗೆದ್ದ ಸೀಟನ್ನು ನಾನು ಮನಸ್ಫೂರ್ತಿಯಾಗಿ ಬಿಟ್ಕೊಟ್ಟಿದ್ದೀನಿ. ನಾನು ಇದಕ್ಕಿಂತ ನಿಮ್ಗೆ ಇನ್ನೇನು ಮಾಡಬೇಕು? ನನಗೆ ಅದು ಗೊತ್ತಿಲ್ಲ. ನನಗೆ ಯಾಕೆಂದರೆ ಸುಮಲತಾ ಅವ್ರದ್ದು ಪ್ರಶ್ನೆ ಇಲ್ಲಿ ಬರೋದಿಲ್ಲ. ದೇವೇಗೌಡರು ಯಾಕೆ ಹೇಳಿದ್ದಾರೆ ಗೊತ್ತಿಲ್ಲ, ಇಲ್ಲ ಅವ್ರಿಗೆ ಮಾಹಿತಿ ಕೊರತೆ ಇರ್ಬೋದು. ಇಲ್ಲಿ ನನಗೆ ಪಕ್ಷ, ಅದಕ್ಕೆ ಹೇಳಿದ್ದು ಪಕ್ಷ ಭೇದ ಮರೆತು BJP ಕಾರ್ಯಕರ್ತರು ಜೊತೆಗೂಡಿ ಕಾಂಗ್ರೆಸ್ನವರು ಹಲವಾರು ಜನ ನನ್ನ ಜೊತೆ ಬರದೇ ಇದ್ದರು, ಮನೇಲೇ ಕೂತು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಇವತ್ತಿನ ಪ್ರಕ್ರಿಯೆಗಳು ನಡೆದಿದೆ. ನಿಮಿಷ ನಾನೇ ಅವ್ರ ಮನೆಗೆ ಹೋಗಿ ಅವ್ರ ಸಹಕಾರ ಕೋರಿ ನಾನೇ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಬಂದಿದ್ದೇನೆ. ಅದಕ್ಕಿಂತ ಏನು ಮಾಡ್ಬೇಕು? ನಾನು ಸಹಕಾರ ಕೇಳಿದ್ದೆ. ನಾನು ಸಹಕಾರ ಕೇಳಿಲ್ಲ ಅಂತ ಯಾರು ಹೇಳ್ತಾರೆ? ನೀವೇ ಪ್ರತಿರಿಸಿದ್ರಲ್ವಾ, ಸಹಕಾರನೂ ಕೇಳಿದ್ದೇನೆ. ಇಲ್ಲಿ ಹೇಳ್ತಾ ಇರುವ ಅಂಬರೀಷ್ ಅಭಿಮಾನಿಗಳು ಒಳಗೊಂಡಂತೆ ನನಗೆ ಕೆಲಸ ಮಾಡಿದ್ದಾರೆ. ನನಗಿಲ್ಲಿ ಕ್ಷೇತ್ರದಲ್ಲಿ ಪಕ್ಷಭೇದ ಮರೆತು ಅಂತ ಹೇಳಿದೆ. ಅವರೂ ಸಹ ನಾನು ಅವ್ರ ಮನೆಗೆ ಹೋಗಿ ಅವ್ರ ಸಹಕಾರ ಏನು ಕೋರಿದ್ದೇನೆ. ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಒಂದೇ ವೇದಿಕೆ ಮೇಲೆ ನಿಂತು ಅಲ್ಲೂ ಸಹ ಒಂದು 2 ದಿನ ಪ್ರಚಾರಕ್ಕಾದರೆ ಸಾಧ್ಯ ಆದರೆ ಬನ್ನಿ ಯಾಕಂತ ಕರೆದಿದ್ದೇನೆ. ಅದು ಹೊರತುಪಡಿಸಿ ಇಲ್ಲಿ ನಾನು ಅವ್ರಿಗೆ ವಿರೋಧ ಮಾಡಿ ಈಗ ನನಗೆ ಬಂದು ಮತ ಯಾಕೆ ಹಾಕಿದ್ದಾರೆ? ಅವ್ರ ಮತ ನನಗೆ ಕೊಟ್ಟಿರ್ತಾರೆ. ಮಂಡ್ಯ ಅಖಾಡದ ಅಗ್ನಿ ಪರೀಕ್ಷೆ ಮುಗಿದಾಗಿದೆ. ಆದ್ರೆ ರೆಬೆಲ್ ಲೇಡಿ ಮತ್ತೆ ರೆಬೆಲ್ ಆಗಿದ್ದು, ಸುಮಲತಾ ಮುಂದಿನ ನಡೆ ಬಗ್ಗೆ ತೀವ್ರ ಕುತೂಹಲ ಮೂಡಿದೆ. ಲಾಸ್ಟ್ ಟೈಮ್ ಅವರು ಈಗ ಅದು ಮಾರ್ಚ್ 31, 2024 ಅವರ ಮನೆಯಲ್ಲಿ ಮೀಟ್ ಆದ್ರಲ್ವಾ. ಅದಾದ ನಂತರ ಪತ್ರಕರ್ತ ನಾವು ಕೇಳಿದ್ವಿ, ಸರ್ ನೀವು ಮೇಡಮ್ ನಿಮ್ಮನ್ನು ಪ್ರಚಾರಕ್ಕೆ ಕರೆದಲ್ಲ. ಪ್ರಚಾರಕ್ಕೆ ಕರೆದದ್ದಲ್ಲ, ಅವರು ಈ ವಿಚಾರವನ್ನು ತಿಳಿಸೋಕೆ ಬಂದಿದ್ದಾರೆ ಹೀಗೆ ಅಂತೇಳಿ. ಓಕೆ ಅಂತೇಳಿ ಈಗಲೂ ಅವ್ರು ಹೇಳಿದ್ರು ನಮ್ಮನ್ನು ಪ್ರಚಾರಕ್ಕೆ ಕರೆದಿಲ್ಲ. ಆಮೇಲೆ ದೇವೇಗೌಡರು ನನಗೆ ಸಪೋರ್ಟ್ ಮಾಡಿ, ನಾನು ಅದು ಒಂದು ಮಾತು ಭಾಳ ನಿಜ. ನನ್ನ MP ಸೀಟ್ ಅದು, ನಾನು ಗೆದ್ದಿರೋ ಸೀಟ್ ನಾನು ಬಿಟ್ಕೊಟ್ಟಿದ್ದೀನಿ. ಅದುವೇ ಗ್ರೇಟ್. ನಿಮಗೆ ಅದು ತ್ಯಾಗ. ಸೋತವರೇ ನಾನು 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 ಅಂತ ಸಾಯ್ತಾ ಇರ್ತಾರೆ. ಅದಕ್ಕಿಂತ ದೊಡ್ಡದು ಅಂದರೆ ನಾನು ಸಪೋರ್ಟ್ ಮಾಡಿದ್ದೀನಿ ಅಂತ. ಆಮೇಲೆ ನಾನು ಒಂದು ಪ್ರಚಾರ ಮಾಡಬೇಕು ಅಂತಂದರೆ ನೀವು ನನ್ನನ್ನು ಕರೆದಿಲ್ಲ ಅಂತ ಹೇಳಿ. ಕುಮಾರಸ್ವಾಮಿ ಏನು ಹೇಳಿದರು, ನಾನು ಮೈಸೂರು ಕಾರ್ಯಕ್ರಮದಲ್ಲಿ ಸಾಧ್ಯವಾದರೆ 2 ದಿನ ಬನ್ನಿ ಅಕ್ಕ ಅಂತ ಕರೆದಿದ್ದೆ ಅಂತೇಳಿ. ಮೇಡಮ್ ಸ್ಟೈಲ್ ಹೆಂಗಿರುತ್ತೆ ಅಂದರೆ ಅವ್ರು ಹೆಂಗಿರ್ತಂದ್ರೆ ಅದನ್ನು ನೀವು ಒಟ್ಟಾರೆ ಹಾದಿ ಬೀದಿಯಲ್ಲಿ ಕರೆಯೋಂಗಿಲ್ಲ. ಅದಕ್ಕೊಂದು ಕ್ರಮ ಇದೆ, ಯಾಕಂದರೆ ಅವರು ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಆಮೇಲೆ ನೀವು ಎಲ್ಲೂ ಕೂಡ ಸುಮಲತಾ ಅವ್ರದ್ದೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಅವರ ಹೇಳಿಕೆ ಆ ಪ್ರಬುದ್ಧತೆ ಇದೆಯಲ್ಲ, ಯಾವ ರಾಜಕಾರಣಿಗೂ ಇಲ್ಲ ರೀ. ಬಾಯಿ ತಪ್ಪಿ ಒಂದು ಜಾಸ್ತಿನೂ ಆಮೇಲೆ ನಿಮಗೆ ಹೌದಲ್ವಾ ಅಂತ ಅನಿಸ್ಬಿಡುತ್ತೆ. ನಮಗೆ ಹೌದಲ್ವಾ ಅನಿಸ್ಬಿಡುತ್ತೆ ಆ ಪ್ರಬುದ್ಧತೆ. ನಾನು ಬಿಟ್ಟು ಈಗ ನಾನು ಇಲ್ಲಿ ತನಕ ಕೇಳ್ತಾ ಇದ್ದೆ, ಇವ್ರು ಯಾಕೆ ಬಂದಿಲ್ಲ ಹಿಂಗೆ, ನಾನು ಬಿಟ್ಟುಕೊಟ್ಟದ್ದೇ ದೊಡ್ಡ ಗ್ರೇಟ್ನೆಸ್ ಅಲ್ವಾ ಅಂತ ಅವ್ರು ಕೇಳ್ತಾರೆ. ನಮ್ಗೆ ಅನಿಸ್ತು ಹೌದು. ಆಮೇಲೆ ದೇವೇಗೌಡರು ಅಂದರು ನಾನು ಪ್ರಚಾರಕ್ಕೆ ಬಂದಿಲ್ಲ, ನಮ್ಮಿಂದೇನು ಸಹಕಾರ ಸಿಕ್ಕಿಲ್ಲ, ನಾನು ಬಿಟ್ಟುಕೊಟ್ಟಿದ್ದೇ ಸಹಕಾರ ನಿಮಗೆ ಅಂತ ಅವ್ರು ಹೇಳ್ತಿರೋದು. ಅದು ನಿಜ ಕೂಡ ಸರ್ ಅಲ್ವಾ? ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿಜವಾಗ ಅವರು ಗೆಲ್ತಿದ್ರೋ ಸೋಲ್ತಿದ್ರೋ ಮತ್ತೊಂದು ವಿಚಾರ. ಈ ಒಬ್ಬ ನಾಯಕ ಅಂತ ಹೇಳೋ ಒಂದು ಮಾತಿದೆ ನಮಗೆ. ನಾವು ಯಾರ ಜೊತೆ ಎಲ್ಲ ಕೆಲಸ ಮಾಡಿದ್ವೋ, ತುಂಬ ಜನರ ಜೊತೆ ಕೆಲಸ ಮಾಡಿದ್ವಿ. ವಿಶ್ವೇಶ್ವರ ಭಟ್ ಇರ್ಬೋದು, ಅಥವಾ ಪಬ್ಲಿಕ್ ಟಿವಿಯಲ್ಲಿ ಇರುವಂಥ ರಂಗಣ್ಣ ಅವರು ಇರ್ಬೋದು. ಇವರೆಲ್ಲ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ನಮಗೆ. ನಾಯಕ ಅಂದರೆ ಹೇಗಿರ್ತಾರೆ ಅಂತಂದರೆ, ಒಬ್ಬರನ್ನ ಗೆಲ್ಲಿಸೋನೇ ನಾಯಕ ಅಲ್ಲ ಅಂತೇಳಿ. ಒಂದು ಪ್ರಚಾರಕ್ಕೆ ತಕ್ಷಣಕ್ಕೆ ಹೋಗಿ ಬಂದಾಗ ಒಬ್ಬ ನಾಯಕರನ್ನ ಸೋಲಿಸಬಲ್ಲವನು ಕೂಡ ನಾಯಕನೇ ಅಂತ. ನಿಮ್ಗೆ ಅರ್ಥ ಆಯ್ತಾ? ಈ ಗೋವಿಂದರಾಜನಗರದಲ್ಲಿ ಒಮ್ಮೆ ಉಪಚುನಾವಣೆ ಆಯಿತು. ಗೋವಿಂದರಾಜನಗರ ವಿಜಯನಗರ ಮರ್ತೋಗಿದೆ ನನಗೆ. ಸೋಮಣ್ಣ ಅಲ್ಲಿಯ ಕ್ಯಾಂಡಿಡೇಟ್ ಆಗಿರ್ತಾರೆ. ಸೋಮಣ್ಣ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ, ನನಗೆ ದೇವೇಗೌಡರ ಸಪೋರ್ಟ್ ಇದೆ, ದೇವೇಗೌಡರ ಸಪೋರ್ಟ್ ಇದೆ ಅಂತ ಹೇಳಿ. ನನಗೆ ಈಗಲೂ ಕಣ್ಣಿಗೆ ಕಟ್ಟದಂಗಿದೆ ಅದು. ದೇವೇಗೌಡರು ಬರ್ತಾರೆ ಅವತ್ತು ಸಂಜೆ, ನಾಳಿದ್ದೇನೋ ಚುನಾವಣೆ, ಬರ್ತಾರೆ ಸಂಜೆ. ಬಂದ್ಬಿಟ್ಟು ನಾನೇನು ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತೇಳಿ ಹೊರಟೋಗ್ಬಿಟ್ರು. 5,000 ಓಟ್ ಡಮಾರ್.
5,000 ಓಟು ಡಮಾರ್ ನಂಬರ್ 1. ಎರಡನೇದು ಹೇಳ್ತೀನಿ, 2014ರಲ್ಲಿ ಚುನಾವಣೆ, ಎಲ್ಲಿ ಮೈಸೂರಲ್ಲಿ ಚುನಾವಣೆ. ಇವರು ಪ್ರತಾಪ್ ಸಿಂಹ ಇದ್ದಾರಲ್ಲ, ಪ್ರತಾಪ್ ಸಿಂಹ BJP ಅಭ್ಯರ್ಥಿ, JDS ಇಂದ ಕೂಡ ಒಬ್ಬ ಅಭ್ಯರ್ಥಿಯನ್ನು ಹಾಕಿರ್ತಾರೆ. ಹಾಕಿದಾಗ ಪ್ರತಾಪ್ ಸಿಂಹ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಸಪೋರ್ಟ್ ಮಾಡಿದ್ದಾರೆ ಕೂಡ ದೇವೇಗೌಡರು, ಸಪೋರ್ಟ್ ಮಾಡಿದ್ದಾರೆ, ಮಾಡಿದ್ರು ಕೂಡ. ದೇವೇಗೌಡರು ಬಂದು ಒಂದು ಮಾತು ಹೇಳಿ ಹೋಗ್ತಾರೆ ಅಷ್ಟೇ. ಎಲ್ಲ ಆಯಿತು, ಪ್ರಚಾರ ಎಲ್ಲ ಆಯಿತು, JDSನ ಪ್ರಚಾರ ಎಲ್ಲ ಆಯಿತು, ಒಂದು ಮಾತು ಹೇಳ್ತಾರೆ, ನಮ್ಮವ್ರು ಯಾರಾದರೂ ಗೆಲ್ಲಲಿ ಬಿಡಿ ಅಂದೋಗ್ಬಿಡ್ತಾರೆ. JDSನೆಲ್ಲ ಓಟು, ಬಹುತೇಕ ಓಟು ಪ್ರತಾಪ್ ಸಿಂಹಂಗೆ ಹೋಗ್ಬಿಡುತ್ತೆ, ಅಂದರೆ ಒಕ್ಕಲಿಗೆ ಓಟು ಪ್ರತಾಪ್ ಸಿಂಹಂಗೆ ಹೋಗ್ಬಿಡ್ತದೆ. ಇದೆಲ್ಲ ಭಾಳ ನಾಜುಕು. ಅಂದರೆ ಒಂದು ಕಡೆ ಗೆಲ್ಲಿಸೋದು ಅಂದರೆ ಒಂದು 10,000 ಓಟ್ ಆ ಕಡೆ ಹೋಗ್ಬಿಡ್ತದೆ, ಒಂದು 5,000 ಓಟ್ ಈ ಕಡೆ ಬಂದುಬಿಡ್ತದೆ. ಇವ್ರಿಗೆಲ್ಲ ಇರೋ ಪವರು. ನರೇಂದ್ರ ಮೋದಿ ಎಲ್ಲ ಹೆಂಗೆ ಅಂದರೆ ಒಂದು ಕ್ಷಣ ಬಂದಾಗ 5% ಓಟು ಈ ಕಡೆ ಬಂದುಬಿಡ್ತದೆ. ದೊಡ್ಡ ಗಾತ್ರದ ಮಾಸ್, ಹಂಗೆ ಗಾತ್ರ ಪ್ರಕಾರ ಮಾಸ್ ಓಟ್. ಯಡಿಯೂರಪ್ಪ ಅಂತ ಹೋಗ್ಬಿಟ್ರೆ 10,000 ಓಟ್ ಮೇಲೆ ಹೋಗ್ಬೋದು, 10,000 ಓಟ್ ಕೆಳಗೂ ಬರ್ಬೋದು. ಸಿದ್ದರಾಮಯ್ಯ 10,000 ಓಟ್ ಮೇಲೆ ಬರ್ಬೋದು, 10,000 ಓಟ್ ಕೆಳಗೂ ಬರ್ಬೋದು. ದೇವೇಗೌಡ 10,000 ಓಟ್ ಮೇಲಕ್ಕೆ ಹೋಗ್ಬೋದು, 10,000 ಓಟ್ ಕೆಳಗೂ ಬರ್ಬೋದು. ಅವರೆಲ್ಲ ದಿನಂಪ್ರತಿ ಅಲ್ಲಿ ಪ್ರಚಾರ ಮಾಡಬೇಕು ಅಂತಿಲ್ಲ, ಸೋಲು ಗೆಲುವು ಅವ್ರು ಡಿಸೈಡ್ ಮಾಡ್ತಾರೆ. ಅದು ನಾಯಕತ್ವ ಅಂತ ಹೇಳೋದು. ಯಾಕೆ? ಓಕೆ, ಮಂಡ್ಯದ ಪ್ರತಿನಿಧಿ ಆನಂದ್ ಇದ್ದಾರೆ ಲೈವ್ನಲ್ಲಿ. ಆನಂದ್, ಈಗ ಚುನಾವಣೆ ಎಲ್ಲ ಮುಗೀತು ಮಂಡ್ಯದಲ್ಲಿ, ಆದ್ರೆ ಇಲ್ಲ, ನಾವು ಅವ್ರ ಹತ್ರ ಆನಂದ್ ಹತ್ರ ಒಂದು ಪ್ರಶ್ನೆ ಕೇಳೋಣ. ಆನಂದ್, ಈಗ ಹೇಳಿ, ಯಾರು ಸರಿ? ಸುಮಲತಾ ಸರಿನಾ, ಕುಮಾರಸ್ವಾಮಿ ಸರಿನಾ, ದೇವೇಗೌಡರು ಸರಿನಾ? ಜಯಪ್ರಕಾಶ್ ಶೆಟ್ಟಿ, ಚುನಾವಣೆ ಅಂದರೆ ಸುಮಲತಾ ಅವರು ರಾಜಕೀಯ ನಿರ್ಧಾರ ತಿಳಿಸೋದಕ್ಕೂ ಮೊದಲೇ ಕುಮಾರಸ್ವಾಮಿ ಅವರು ಅವ್ರ ಮನೆಗೆ ಹೋಗಿದ್ರು. ಆಗ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ಹಳೆಯ ದ್ವೇಷವನ್ನು ಮರ್ತಿದ್ದಾರೆ ಅಂತ ಒಂದು ಮಾತುಗಳು ಶುರುವಾಗಿತ್ತು. ಸುಮಲತಾ ಅವರು BJPಗೆ ಸೇರಿದ ಬಳಿಕ ಪಕ್ಷದ ತೀರ್ಮಾನದಂತೆ ನಾನು ನಡ್ಕೊಳ್ತೀನಿ ಅಂತ ಹೇಳಿದ್ರು, ಆದರೆ ಪ್ರಚಾರಕ್ಕೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಆಗ ಎಲ್ಲೋ ಒಂದು ಕಡೆ ಸುಮಲತಾ ಅವರೇ ಹಳೆ ದ್ವೇಷವನ್ನು ಮರ್ತಿಲ್ಲ, ಹಾಗಾಗಿ ಬರ್ತಿಲ್ಲ ಅಂತ ಚರ್ಚೆ ಆಗ್ತಾ ಇತ್ತು. ಅದ್ರ ಜೊತೆಗೆ ಕಾಂಗ್ರೆಸ್ನವರು 2019ರಲ್ಲಿ ಹೇಗೆ ಸುಮಲತಾ ಅವ್ರಿಗೆ ಹಿಂಬಾಗಿಲಿನಿಂದ ಅಂದರೆ ಎಲ್ಲೂ ಕೂಡ ನೇರವಾಗಿ ಕಾಣಿಸ್ಕೊಳ್ಳದಂತೆ ಪ್ರಚಾರವನ್ನ ಅವರ ಬೆಂಬಲಿಗರ ಮೂಲಕ ಮಾಡಿದ್ರು. ಅದೇ ರೀತಿ ದರ್ಶನ್ ಮೂಲಕ ಸುಮಲತಾ ಅವರು ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನು ಮಾಡಿಸಿ ಋಣ ವಾಪಸ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಆದರೆ ದೇವೇಗೌಡರು ಒಂದು ಮಾತು ಹೇಳಿದ್ರು, ಕುಮಾರಸ್ವಾಮಿ ಅವರಿಗೆ ಸುಮಲತಾ ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಅದು ಸುಮಲತಾ ಅವರಿಗೆ ಸಾಕಷ್ಟು ಬೇಸರವನ್ನು ತರಿಸಿದ್ರೆ, ಜೊತೆಗೆ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಕುಮಾರಸ್ವಾಮಿ ಅವರೇ ಹಳೆ ದ್ವೇಷವನ್ನ ಮರ್ತಿಲ್ಲ, ಸುಮಲತಾ ಅವ್ರನ್ನ ದೂರ ಇಟ್ಟು ಚುನಾವಣೆಯನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿ ಈ ರೀತಿ ಅವ್ರಿಗೆ ಒಂದು ಸಂಪೂರ್ಣವಾಗಿ ಅವ್ರನ್ನ ಕಡೆಗಣಿಸಿ ಚುನಾವಣೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಚರ್ಚೆ ಶುರುವಾಗಿರುವಂತದ್ದು. ಯಾಕೆಂದ್ರೆ ಸುಮಲತಾ ಅವ್ರನ್ನ ಹೋಗಿ ಭೇಟಿಯಾದ ನಂತರ ಅವರನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಎಲ್ಲೋ ಅಂದ್ರೆ ಒಂದೇ ವೇದಿಕೆಯಲ್ಲಿ ಸಿಕ್ಕಿದ್ರು ಅನ್ನೋ ಕಾರಣಕ್ಕೆ ಅಲ್ಲಿ ಮಾತಾಡ್ಸಿದ್ರೆ ನಿಮ್ಮ ಪ್ರಕಾರ ಸುಮಲತಾ ಅವರು ಬರೋದು ಕುಮಾರಸ್ವಾಮಿ ಅವ್ರಿಗೆ ಬೇಕಿರಲಿಲ್ಲ, ನಿಮ್ಮಿಂದಾಗಿ ನಾನು ಗೆದ್ದೆ ಅಂತದ್ದು ಬೇಕಿರಲಿಲ್ಲ, ನಾನು ಗೆಲ್ಲಬಲ್ಲೆ ಅನ್ನೋದು ಕೂಡ ಬೇಕಿತ್ತು. ಸೊ ಹಾಗಾಗಿ ಅದು ಆ ಕಡೆ ಹೋಗಿ ಈ ಕಡೆ ಹೋಗಿ ಮಾತು ಇಲ್ಲಿಗೆ ಬಂದು ನಿಂತಿದೆ. ಓಕೆ, ಥ್ಯಾಂಕ್ ಯು, ನೀವು ಅದ್ಭುತವಾಗಿ ಅದನ್ನು ವಿವರಿಸಿದ್ರಿ. ಯಾಕಂದರೆ ಕುಮಾರಸ್ವಾಮಿಗೆ ಇಷ್ಟ ಅಂದರೆ ಒಂದು ಅಲ್ಲಿಯ ಮಾತುಗಳು ಇಷ್ಟ ಇರಲಿಲ್ವಂತೆ. ನನ್ನ ಮಗನನ್ನು ಸೋಲಿಸಿದವರನ್ನು ಕರ್ಕೊಂಬಂದು ನಾನೇನು ಗೆಲ್ಲಿಸ್ಕೊಳ್ಳೋದು, ನಾನು ಒಬ್ಬ ಒಕ್ಕಲಿಗ ನಾಯಕ ಅಲ್ವ, ನಾನು ಗೆಲ್ಲಿಸ್ಕೊಡ್ತೇನೆ ಬಿಡು, ಬಂದ್ರೆಷ್ಟು ಬಿಡ್ರೆಷ್ಟು ಅಂತ ಅವ್ರಿಗಿತ್ತು ಅಂತ ಹೇಳಿ ಅದು ಇವರ ಗಮನಕ್ಕೂ ಬಂದಿರುತ್ತೆ. ಸೊ ಹಾಗಾಗಿ ಒಂದು ನಾಮಕಾವಸ್ಥೆ ಕರೆದಿರ್ತಾರೆ, ಬನ್ನಿ ರಂಜಿತ್ ಅವರೇ ನಾಳೆ ಬನ್ನಿ ಅಂತ ಹೇಳಿ. ಹಂಗೆ ಕರೆದ್ರೆ ಸುಮಲತಾ ಬರ್ತಾರಾ? ಸುಮಲತಾ ಅವರು ಕೂಡ ಅದಕ್ಕೊಂದು ಪ್ರೋಟೋಕಾಲಲ್ಲೇ ಕರಿಬೇಕು, ಮನೆಗೆ ಬರಬೇಕು, ಕೂತ್ಕೋಬೇಕು, ಒಂದು ಮಾತಾಡಬೇಕು, ಫೋಟೋಗ್ರಾಫಿ ಇರಬೇಕು, ಮತ್ತೊಂದು ಇರಬೇಕು, ಆ ರೀತಿ ಗೌರವಯುತವಾಗಿ ಕರಿಬೇಕು ಅಂತ ಕರಿಬೇಕು ಪ್ರೋಟೋಕಾಲ್